ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾರ್ಮಲಾಗಿ ನಾನು ಭಾನುವಾರ ಒಂದು ಸ್ವಲ್ಪ ಲೇಟಾಗಿಯೇ ಎದ್ದೊಳ್ತೀನಿ. ಇವತ್ತೂ ಕೂಡ ಒಂದು 7:30 8 ಗಂಟೆಗೆಲ್ಲನೂ ಕೂಡ ಎದ್ದು ಇನ್ನು ನಾರ್ಮಲಾಗಿ ಬೆಳಗ್ಗೆ ಮನೆ ಕಸ ಎಲ್ಲನೂ ಕೂಡ ಬಳಿತಿದ್ದೆ. ಹಾಗೆ ಫ್ರಿಜ್ ಹಿಂದೆ ಕಸ ಬಳಿಬೇಕಾದ್ರೆ ಫ್ರಿಜ್ ಹಿಂದ್ಗಡೆ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಧೂಳ ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೇ ಇವಾಗ ಫ್ರಿಜ್ದು ಹಿಂದೆ ಬಾಕ್ಸ್ ಎಲ್ಲ ಇರುತ್ತೆ ಅಲ್ವ, ಅದರಲ್ಲೂ ಕೂಡ ನೀರು ಫುಲ್ ಆಗಿತ್ತು. ಆ ನೀರನ್ನೆಲ್ಲನೂ ಕೂಡ ತೆಗೆದು ಧೂಳ ಎಲ್ಲನೂ ಕೂಡ ತೆಗೆಯೋಣ ಅಂದ್ಕೊಂಡು ಫ್ರಿಜ್ ಎಲ್ಲನೂ ಕೂಡ ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಹಾಗೆ ಫ್ರಿಜ್ ಹಿಂದೆ ಇದೆ ಅಲ್ವಾ ಈ ಸೆಲ್ಫ್ ಎಲ್ಲನೂ ಕೂಡ ಅಲ್ಲಿ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಧೂಳ ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೇ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊತೀನಿ. ನಾರ್ಮಲಾಗಿ ನಾನು ವಾರಕ್ಕೆ ಒಂದು ಸಲ ಮನೆಯನ್ನು ಈ ರೀತಿ ಧೂಳೆಲ್ಲನೂ ಕೂಡ ತೆಗಿತೀನಿ. ಇವತ್ತು ಹೆಂಗಿದ್ರು ಕೂಡ ಇದನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮರ್ತೋಗಿದ್ದೆ. ಕಸ ಬಳಿಬೇಕಾದ್ರೆ ನೆನಪಾಯಿತು. ಇನ್ನು ಅದನ್ನೆಲ್ಲನೂ ಕೂಡ ತೆಗೆದು ನೀಟಾಗಿ ಧೂಳ ಎಲ್ಲನೂ ಕೂಡ ಬಳಿದು ವಾಪಸ್ ಅದನ್ನು ಶಿಫ್ಟ್ ಮಾಡಿ, ಇನ್ನು ಈ ಗಂಟಲ್ಲಿ ಹೊಸ ಹಾಸಿಗೆ ಬೆಡ್ಶೀಟ್ ಎಲ್ಲನೂ ಕೂಡ ಇದೆ. ಅದನ್ನು ಈ ರೀತಿ ಗಂಟು ಕಟ್ಟಿ ಇನ್ನು ದಿವಾನ್ ಸೋಫಾ ಒಳಗಡೆ ಇಟ್ಕೊಂಡ್ಬಿಟ್ರೆ ಆಯಿತು ಅಂತ ಅದನ್ನು ಒಂದು ನೀಟಾಗಿ ಕವರೆಲ್ಲನೂ ಅಂದರೆ ಒಂದು ವೇಸ್ಟ್ ಸೀರೆಗೆ ಕಟ್ಟಿ ಅಲ್ಲೆಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು. ಹಾಗೆಯೇ ಶಟ್ಲ್ ಕಾಕ್ ಕೂಡ ಇದೆ, ಅದನ್ನು ಜಾಸ್ತಿ ಆಡಲ್ಲ, ಅದನ್ನು ಕೂಡ ಅಲ್ಲೇ ಶಿಫ್ಟ್ ಮಾಡಿಕೊಂಡೆ. ಇನ್ನು ಇವಾಗ ಮನೆಯಲ್ಲಿ ತುಂಬಾ ಕೆಂಪು ಇರುವೆ ಬರ್ತಾ ಇದೆ. ಅದಕ್ಕೇ ಲಕ್ಷ್ಮಣ ರೇಖೆನ ತರಿಸ್ಕೊಂಡಿದ್ದೆ, ಅದನ್ನೆಲ್ಲನೂ ಕೂಡ ಬರಿತಾ ಇದ್ದೀನಿ. ಈ ರೀತಿ ಲಕ್ಷ್ಮಣ ರೇಖೆ ಬರೆದ್ರೆ ಇರುವೆ ಏನು ಮನೆಯಲ್ಲಿ ಬರಲ್ಲ. ಇನ್ನು ಫ್ರಿಜ್ ಕ್ಲೀನ್ ಮಾಡಿದ್ದು ಕಸ ಅಲ್ಲಿದಲ್ಲೇ ಬಿಟ್ಟಿದ್ದೆ, ಅದೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನು ಇವಾಗ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಎಲ್ಲನೂ ಕೂಡ ಹೊರಗಡೆ ಬಂದು ಆಮೇಲೆ ನೀಟಾಗಿ ಬಂಡೆ ಎಲ್ಲನೂ ಕೂಡ ಒರೆಸ್ಕೊಂಡ್ರೆ ಆಯಿತು ಅಂತ ಅದನ್ನೆಲ್ಲನೂ ಕೂಡ ಹೊರಗಡೆ ಚೆಲ್ಲಿ ಬಂದು ಆಮೇಲೆ ಮನೆ ಕೆಲಸ ಇರುತ್ತಲ್ವ, ನಾರ್ಮಲಾಗಿ ಮಾಪ್ ಮಾಡ್ಕೊಳ್ಳೋದು, ಆ ಮಾಪ್ ಮಾಡೋದೆಲ್ಲನೂ ಕೂಡ ಮುಗಿಸ್ಕೊಂಡೆ. ಇನ್ನು ಬಟ್ಟೆ ಒಗೆದಿದ್ದೆ, ಅದು ಕೂಡ ಇವಾಗ ಒಣಗಾಕಬೇಕು ಅಂತ ಒಣಗಾಕ್ತಿದ್ದೀನಿ. ಇನ್ನು ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಮಿನಿ ವ್ಲಾಗ್ಸ್ ಬಗ್ಗೆ ಒಪಿನಿಯನ್ ಹೇಳಿ, ನೀವೇ ಮಿನಿ ವ್ಲಾಗ್ಸ್ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳಿದರು. ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ರು. ನಾನು ನಾರ್ಮಲಾಗಿ ಮಿನಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ, ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಅಷ್ಟೇ. ಸಾಂಗ್ನ ಸೆಟ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು 100 days ಚಾಲೆಂಜ್ ತೊಗೊಂಡಿದ್ದೀನಿ. ಅದಕ್ಕೆ 100 ಶಾರ್ಟ್ಸ್ದು ಆಗತ್ತನ ವಾಯ್ಸ್ ಓವರ್ ಕೊಡ್ದೇನೆ ಹಾಗೆಯೇ ಸಾಂಗ್ನ ಸೆಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಮಿನಿ ವ್ಲಾಗ್ಸ್ನ ಮಾಡೋದು ನಾನು ಬಿಡೋದು ಕೂಡ ಇಲ್ಲ. ನನ್ನ ವಾಯ್ಸ್ ಬದಲಿಗೆ ಸಾಂಗ್ನ ಹಾಕ್ತಿದ್ದೀನಿ ಅಷ್ಟೇ. ನಾನು 100 days ಚಾಲೆಂಜ್ ತೊಗೊಂಡಿದ್ದೀನಿ, ಅದಕ್ಕೇ ವಾಯ್ಸ್ ಓವರ್ ಬದಲು ಶಾರ್ಟ್ಸ್ಗೆ ಮ್ಯೂಸಿಕ್ ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನು ಬಟ್ಟೆ ಎಲ್ಲನೂ ಕೂಡ ಒಗೆದಿದ್ದೆ, ಅದನ್ನೆಲ್ಲನೂ ಕೂಡ ನೀಟಾಗಿ ಆಯಿತು. ಇನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲು ಮಳೆ ಬರುತ್ತೆ, ಬಟ್ಟೆ ಯಾವಾಗ ಒಣಗುತ್ತೋ ಗೊತ್ತಿಲ್ಲ. ಇನ್ನು ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಹಸಿವಾಗ್ತಿದೆ ಅಂತ ಅಂದ್ಕೊಂಡು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ. ಸಿಂಪಲ್ಲಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿನ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಟೊಮೆಟೊನ ಏನು ಬಳಸ್ದೇನೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಿದ್ದೀನಿ. ಆ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿನ ಕ್ರಷ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವನ್ನ ತೊಗೊಂಡು ಅದನ್ನು ಎಲ್ಲನೂ ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಮೊದಲಿಗೆ ಹಾಗೆಯೇ ಇದನ್ನು ಹುರ್ಕೊತಿದ್ದೀನಿ. ಡ್ರೈ ಆಗಿಯೇ ಎಣ್ಣೆ ಬೆಣ್ಣೆ ಏನೂ ಹಾಕದೆ ಅದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಲೋಳೆ ಎಲ್ಲನೂ ಕೂಡ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಆ ಸೈಡಲ್ಲಿ ತೆಗೆದು ಅದೇ ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪನೇ ನೀರನ್ನು ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ. ಇನ್ನು ಜೋಳದ ರೊಟ್ಟಿ ಎಲ್ಲನೂ ಕೂಡ ಮಾಡಿ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಬಂದು ಊಟನ ಮುಗಿಸ್ಕೊಂಡ್ವಿ. ಇನ್ನು ಒಂದು ಸ್ವಲ್ಪ ತೊಂಡೆಕಾಯಿ ಪಲ್ಯ ಇತ್ತು, ಅದನ್ನು ಕೂಡ ಸರ್ವ್ ಮಾಡಿದ್ದೀನಿ. ಇನ್ನು ಇವತ್ತಿನ ಬ್ರಂಚ್ಗೆ ಸಂಡೇ ಸ್ವಲ್ಪ ಲೇಟ್ ಆಯಿತು ಅಲ್ವಾ, ಅದಕ್ಕೇ ಬ್ರಂಚ್ ಅಂತ ಹೇಳ್ತಿದ್ದೀನಿ. ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ತೊಂಡೆಕಾಯಿ ಪಲ್ಯ. ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿ ಒಂದು ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದ್ದೀವಿ. ಹೊರ್ಗಡೆ ಅಂದರೆ ಒಂದು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಶಾಪಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಬಾಗಿಲೆಲ್ಲ ಹಾಕಿದ್ಮೇಲೆ ಮಳೆ ಅಂತೂ ಫುಲ್ ಜೋರಾಗಿ ಬಂದುಬಿಡ್ತು. ನೋಡ್ತಾ ಇರ್ಬೋದು, ಫುಲ್ ಜೋರಾಗಿ ಮಳೆ ಬಂತು. ಅದಕ್ಕೇ ಒಂದು 2-3 ನಿಮಿಷ ಹಾಗೇ ನಿಂತ್ಕೊಂಡ್ವಿ. ಆಮೇಲೆ ಮಳೆ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಇನ್ನು ಇವಾಗ ವಿಶಾಲ್ ಮಾರ್ಟ್ಗೂ ಕೂಡ ಬಂದ್ವಿ. ಇನ್ನು ಇವಾಗ ಶಾಪಿಂಗ್ನ ಮಾಡ್ಕೊತಿದ್ದೀವಿ. ಇನ್ನು ನಾನು ಮೊದಲು ಶಾಪ್ ಒಳಗಡೆ ಹೋದ ತಕ್ಷಣ ನನಗೆ ಈ ಥರ ಟೀ ಶರ್ಟ್ಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಅದ್ರ ಕಡೆನೇ ಹೋಗ್ತೀನಿ. ನೀವು ನನ್ನ ವ್ಲಾಗ್ಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಸಲ ವಿಶಾಲ್ ಮಾರ್ಟ್ದು ವಿಡಿಯೋ ಹಾಕಿದ್ದೀನಿ. ಅವಾಗೆಲ್ಲನೂ ಕೂಡ ಇವತ್ತು ಕೂಡ ಫಸ್ಟಿಗೆ ಅಲ್ಲಿಗೆ ಹೋದ್ವಿ. ಇನ್ನು ನಾನು ವಿಶಾಲ್ ಮಾರ್ಟ್ ಒಳಗಡೆ ಹೋಗಬೇಕಾದ್ರೇ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟಿರ್ತೀನಿ, ನೀವೇ ವಿಡಿಯೋ ಎಲ್ಲನೂ ಕೂಡ ಮಾಡಿಕೊಡ್ಬೇಕು ಅಂತ. ಅವರು ಅದಕ್ಕೇ ಎಲ್ಲ ವಿಡಿಯೋನೂ ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿ ಅಂದರೆ ಇಲ್ಲಿ ಎಲ್ಲ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ನಾನು ಒಂದು ಸಲ ನೀಟಾಗಿ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ರೆ ಎಲ್ಲನೂ ಕೂಡ ನನಗೆ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಡ್ತಾರೆ. ಇವತ್ತು ಕೂಡ ಅವರೇನೇ ಕ್ಯಾಪ್ಚರ್ ಎಲ್ಲನೂ ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ನಾನು ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದರೆ ನನ್ನ ಹಸ್ಬೆಂಡ್ ಎಲ್ಲನೂ ಕೂಡ ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಇನ್ನು ಅಲ್ಲಿ ನನಗೆ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊತಿದ್ದೀನಿ. ಜಾಸ್ತಿ ಶಾಪಿಂಗ್ ಏನೂ ಮಾಡಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಇನ್ನು ನಾನು ಸ್ವಲ್ಪನೇ ಶಾಪಿಂಗ್ ಮಾಡಿದ್ರೂ ಕೂಡ ವಿಶಾಲ್ ಮಾರ್ಟ್ ಪೂರ್ತಿಯಾಗಿ ಸುತ್ತೀನಿ. ಆವಾಗಲೇ ನನಗೆ ಒಂಥರ ಸಮಾಧಾನ. ಇಲ್ಲ ಅಂದರೆ ಶಾಪಿಂಗ್ ಹೋದಂಗೆ ಅನಿಸಲ್ಲ. ನಾನು ತೊಗೊಂಡಿಲ್ಲ ಅಂದರೂ ಕೂಡ ಒಂದು ಸಲ ಎಲ್ಲ ಕಡೆಯೂ ಕೂಡ ತಿರುಗಬೇಕು, ಆವಾಗಲೇ ನನಗೆ ಒಂದು ಸಲ ಸಮಾಧಾನ. ನನಗೆ ಇವಾಗ ಏನೇನು ಬೇಕೋ ಎಲ್ಲನೂ ಕೂಡ ನೋಡ್ತಾ ಇದ್ದೀನಿ. ನನಗೆ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ತೊಗೊತೀನಿ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಎಲ್ಲನೂ ಕೂಡ ತಗೊಳಕ್ಕೆ ಹೋಗೋದಿಲ್ಲ. ಇವಾಗ ನೀವು ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿರೋದು ನೋಡಿ ಅಂದ್ಕೊಂಡಿರ್ತೀರ ಮನೆಗೆ ಏನೇನೆಲ್ಲ ತೊಗೊಂಡಿದ್ದೀರಾ ಅಂತ. ಆದರೆ ನಾನು ಜಾಸ್ತಿ ಏನೂ ತೊಗೊಳೋಕ್ಕೆ ಹೋಗಿಲ್ಲ. ಮೊದಲಿಗೆ ನಾನು ಹೇಳಿದಾಗೆ ನನಗೆ ಎಷ್ಟೊಂದು ಜಾಸ್ತಿ ವಸ್ತುಗಳೆಲ್ಲನೂ ಕೂಡ ತೊಗೊಳಕ್ಕೆ ಇಷ್ಟ ಆಗಲ್ಲ. ನನಗೆ ಏನು ಇಷ್ಟ ಆಗುತ್ತೋ ಯೂಸ್ಫುಲ್ ಅನ್ನಿಸ್ತು ಅಷ್ಟೇ ನಾನು ತೊಗೊಂಡಿರೋದು. ಇವತ್ತು ಕೂಡ ಅಷ್ಟೇ, ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಎಲ್ಲನೂ ಕೂಡ ರೌಂಡ್ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳ್ತಿದ್ರು, ಸುಮ್ಮನೆ ಯಾಕೆ ತಿರುಗ್ತೀಯ, ನಿಂಗೇನು ಇಷ್ಟನೋ ಅದನ್ನೇ ತೊಗೊಂಡ್ಬಿಡು ಅಂತ ಹೇಳಿ. ಅದಕ್ಕೇ ನಾನು ಒಂದು ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀನಿ. ಒಂದು ಟೀ ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡೆ, ಹಾಗೆ ಬಟ್ಟೆ ಕ್ಲಿಪ್, ಹಾಗೆಯೇ ಒಂದು ಈ ಪುಟ್ಟ ಬೌಲು ಮತ್ತು ಒಂದು ಇದೆರಡು, ಹಾಗೆ ಒಂದು ವಾಟರ್ ಬಾಟ್ಲನ್ನ ತೊಗೊಂಡೆ. ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಹಾಗೆ ಮನೇಲಿ ಸ್ವೀಟ್ ಕಾರ್ನ್ ಇದ್ದಿಲ್ಲ, ಅದಕ್ಕೇ ಒಂದು 4 ಸ್ವೀಟ್ ಕಾರ್ನು ಮತ್ತು ಮಾವಿನಕಾಯಿನ ತೊಗೊಂಡು ಬಂದಿದ್ದೀನಿ. ಇನ್ಸ್ಟಂಟಾಗಿ ಚಟ್ನಿ ಏನಾದರೂ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿ. ಇನ್ನು ಮನೆಗೆ ಬಂದು ನಾರ್ಮಲ್ಲಾಗಿ ಬ್ಯಾಕ್ ಟು ರೂಟೀನ್ ಅಂತ ಹೇಳ್ತಾರಲ್ವ, ಅದೇ ರೀತಿಯೇ. ಇನ್ನು ಆಯಿಲ್ ಬಾಟಲಲ್ಲಿ ಆಯಿಲ್ ನಿನ್ನೆನೇ ಖಾಲಿಯಾಗಿತ್ತು, ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಆಯಿಲ್ನ ಫಿಲ್ ಮಾಡಿಕೊಂಡು ಉಪ್ಪಿನ ಜಾಡಿಯಲ್ಲಿ ಉಪ್ಪು ಕೂಡ ಖಾಲಿಯಾಗಿತ್ತು. ನೈಸ್ ಉಪ್ಪು ಮತ್ತು ಹಳ್ಳುಪ್ಪು ಅದನ್ನೆಲ್ಲನೂ ಕೂಡ ಫಿಲ್ ಮಾಡ್ಕೊತಿದ್ದೀನಿ. ಜಾಸ್ತಿ ಇರಲಿಲ್ಲ, ಅರ್ಧ ಪ್ಯಾಕೆಟ್ ಇತ್ತು, ಅದನ್ನೇ ಫಿಲ್ ಮಾಡ್ಕೊತಿದ್ದೀನಿ. ಇವಾಗ ನೈಟ್ ಆಗಿತ್ತು ಅಲ್ವಾ, ತರಬಾರ್ದು ಅಂತ ಹೇಳಿ ಎಷ್ಟಿತ್ತೋ ಅಷ್ಟನ್ನೇ ಫಿಲ್ ಮಾಡಿಕೊಂಡು ಜಾಗಕ್ಕೆಲ್ಲನೂ ಕೂಡ ಇಟ್ಕೊಂಡು, ಹಾಗೆಯೇ ಬಂದ ತಕ್ಷಣ ಒಂದು ಸ್ವಲ್ಪ ರೈಸ್ಗೂ ಕೂಡ ಇಟ್ಟಿದ್ದೆ. ಪುದೀನ ರೈಸ್ ಮಾಡ್ಕೊಳ್ಳೋಣ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ, ಯಾಕಂದರೆ ಮಧ್ಯಾಹ್ನ ಅನ್ನ ತಿಂದಿರಲಿಲ್ಲ ಅಲ್ವಾ, ಅದಕ್ಕೇ ಈ ರಾತ್ರಿಗೆ ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು
ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೇ ಪುದೀನ ಹಾಕ್ಕೊತಿದ್ದೀನಿ. ಕ್ವಿಕ್ಕಾಗಿ ರೆಸಿಪಿನೂ ಕೂಡ ಹೇಳಿಬಿಡ್ತೀನಿ. ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ 5-6 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಹಾಗೆಯೇ ಒಂದು ಸ್ವಲ್ಪ ಹಳ್ಳುಪ್ಪನ್ನ ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ನ ಮಾಡ್ಕೊತಿದ್ದೀನಿ. ಫೈನ್ ಆಗಲ್ಲ, ತರ್ತರಿಯಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ವಿಡಿಯೋದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈ ರೀತಿಯಾಗಿ ಒಂದು ಪೇಸ್ಟ್ನ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಚಿಕ್ಕದು. ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಜೀರಿಗೆನ ಹಾಕ್ಕೊತಿದ್ದೀನಿ. ಜೀರಿಗೆ ಒಂದು ಸ್ವಲ್ಪನೇ, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಿದ್ದೀನಿ. ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಮೊದಲಿಗೆ ಪೇಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಾಂದರೆ ಪುದೀನ ಸೊಪ್ಪಿಂದು ಹಸಿ ವಾಸನೆ ಹಾಗೆ ಇರುತ್ತೆ, ಅದು ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ. ಅದಕ್ಕೇ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅನ್ನದ ಪಾತ್ರೆಗೇ ಇದನ್ನು ಹಾಕ್ಕೊತಿದ್ದೀನಿ. ಯಾಕಂದರೆ ಆ ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ, ಅದಕ್ಕೇ ಅನ್ನದ ಪಾತ್ರೆಗೇ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಪುದೀನ ರೈಸ್ ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಊಟಕ್ಕೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಚಿಪ್ಸ್ನ ಸರ್ವ್ ಮಾಡಿದ್ದೆ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ರಾತ್ರಿಯೇ ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಈಸಿ ಆಗಲಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.